ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತಮ್ಮ? ನಾವು ತುಂಬಾ ಚೆನ್ನಾಗಿದ್ದವರು, ನಮ್ದೊಂದು ಫ್ಯಾಮಿಲಿ. ಅವಾಗ ಕೊರೋನಾ ಬಂದಾದ್ಮೇಲೆ ಬಿಸ್ನೆಸ್ ಅಲ್ಲೆಲ್ಲ ಲಾಸ್ ಆಗ್ಬಿಡ್ತು. ಲಾಸ್ಟಿಗೆ ನಮ್ಮನೆಯವ್ರಿಗೆ ಒಂದೇ ಒಂದು ಮಾತು ಹೇಳಿದೆ, ನನ್ನ ಮಕ್ಳು ಕರ್ಕೊಂಡೋಗಿ ಅನಾಥಾಶ್ರಮಕ್ಕೆ ಸೇರ್ಕೊಂಡ್ಬಿಡ್ತೀನಿ, ನೀವು ಬೆಂಗಳೂರಿಗೆ ಹೋಗ್ಲಿಲ್ಲ ಅಂತ ಅಂದ್ರೆ. ಅವಾಗ ನನ್ನ ತಮ್ಮ ಸಾಲ ಮಾಡಿ ನಮ್ಮ ಯಜಮಾನ್ರಿಗೆ ಒಂದು ಆಟೋ ತಗೊಟ್ಟ. ಆಟೋ ಕೊಡಿಸ್ಬಿಟ್ಟು ಬೆಂಗಳೂರಿಗೆ ಕಳಿಸ್ದ ಸರ್. ಕಳಿಸಿ ಇವಾಗ ಇವರು ನಮ್ಮ ಕಮಿಟ್ಮೆಂಟ್ಗಳಿಗೆ ಇವ್ರು ದುಡಿಯೋದು ಸಾಲ್ತಿಲ್ಲ. ಮಕ್ಳಿಗೆ ಎಜುಕೇಶನ್ಗೆ ಮತ್ತೆ ನನ್ನ ಫ್ಯಾಮಿಲಿಗೆ ಅವನೇ ನೋಡ್ಕೊತಿರೋದು, ನಮ್ಮ ಕುಟುಂಬನ, ನಮ್ಮ ಅಪ್ಪ ನಮ್ಮಮ್ಮನ. ಇವತ್ತು ನಾವು ಈ ಸ್ಟೇಜಿಗೆ ಕರ್ಕೊಂಡ್ಬಂದವನೇ, ಇಷ್ಟು ಖುಷಿ ಪಡಿಸ್ತವನೇ. ನಾವು ಕಷ್ಟ ಪಟ್ಟಿರೋದು ಮರ್ತೋಗಿದೆ ಇವತ್ತು ನನಗೆ. ನನ್ನವೇ 2 ಮಕ್ಳು ಹೆಂಗೆ ಹಂಗೆ ಇವನು. ನಮಗೆ ಮಕ್ಳು ಇರಲಿಲ್ಲ 9 ವರ್ಷ. ಅವಾಗ ನಾನು ನಮ್ಮ ಯಜಮಾನ್ರು ಇವನೇ ದತ್ತು ತಗೋಬೇಕು ಅಂತ ಅನ್ಕೊಂಡಿದ್ದು ನಾವು. ನನ್ಗೆ 9 ವರ್ಷ ಇರಲಿಲ್ಲ. ಇವರಿಬ್ಬರು ಪ್ರೀತಿಗೆ ಮಿಗಿಲಾಗಿ ಜಾಸ್ತಿ ಪ್ರೀತಿ ಇವನ ಮೇಲಿದೆ ನನಗೆ. ಸರ್, ಮ್ಯಾಮ್, ಎಷ್ಟೊಂದು ಕನಸುಗಳಿರುತ್ತಲ್ಲ, ಅದೇ ರೀತಿ ಭುವನೇಶ್ವರ್ ತಾಯಿಗೆ ಒಂದು ಕನಸಿದೆ. ಅದು ಈಡೇರ್ತಾ ಇರೋದು ಈ ವೇದಿಕೆ ಮೇಲೆ ಅನ್ನೋ ಖುಷಿ ಇದೆ. ಆ ಕನಸು ಏನು ಅಮ್ಮ, ನೀವೇ ಹೇಳಿ. ಮನೆ ಕಟ್ಟಬೇಕು ಅಂತ ಫೌಂಡೇಶನ್ ಹಾಕ್ಸವ್ನೆ. ಅದಕ್ಕೆ ಸ್ವಲ್ಪ ನಾನು ಸ್ವಲ್ಪ ನನ್ನ ಮಗನಿಗೆ ಹೆಲ್ಪ್ ಮಾಡಿದ್ರೆ ಮನೆಗೆ ಅನುಕೂಲ ಆಯ್ತದಲ್ಲ ಅಂತ ಅಂದ್ಬಿಟ್ಟು ಒಂದು ಅಷ್ಟು ಕೂಡ್ಸಿ ಮಾಡಿಕೊಂಡಿದ್ದೆ. ಅದಕ್ಕೆ ನನ್ಗೆ ಇಷ್ಟೊಂದು ಮಾಡಿದ್ನಲ್ಲ ನನ್ನ ಮಗ, ನಾನುವೇ ಈ ಸ್ಟೇಜ್ ಮೇಲೆ 4 ಜನ ಪುಣ್ಯಾತ್ಮರು ನೋಡೋ ಅಂತ ಇದ್ರಲ್ಲಿ ಏನೋ ಒಂದು ಮಾಡ್ಬೇಕು ಅಂದ್ಬಿಟ್ಟು ಏನೋ ಒಂದು ಗಿಫ್ಟ್ ತಂದಿರಾ? ಸೋ ಸ್ವೀಟ್. ಏನೇ ಈ ತರ ಸೇಫ್ ಲಾಕರ್ ಇನ್ನೆಲ್ಲೂ ಸಾಧ್ಯವಿಲ್ಲ. ರಿಸರ್ವ್ ಆಗಿದೆ. ಸರ್ಪ್ರೈಸ್. ಆಂಜನೇಯ, ಇದು ಆಂಜನೇಯನ್ ಡಾಲರ್. ಅಮ್ಮ ಹಾಕ್ಬಿಡಿ. ಇಷ್ಟಪಡೋ ದೇವರು ಆಂಜನೇಯ. ಬಟ್ ಆಂಜನೇಯನ್ ಡಾಲರ್ನೇ ಮಾಡಿಸ್ಕೊಂಡ್ ಬಂದವ್ರೆ. ಖುಷಿ ಆಗ್ತಾ ಇದೆ ನನಗೆ. ಚೆನ್ನಾಗಿದೆ. ಒಂಥರ ಮಕ್ಕಳು ತಂದೆ ತಾಯಿಗೆ ಸರ್ಪ್ರೈಸ್ ಕೊಡೋದು ನೋಡಿದೀನಿ ವೇದಿಕೆ ಮೇಲೆ. ಇಲ್ಲ ಅಂದ್ರು ತಂದೆ ತಾಯಿ ಮಕ್ಕಳಿಗೆ ಕೊಡ್ತಿರೋದು ಅಂತ ನೋಡಕ್ಕೆ ನನಗೆ ಒಂಥರ ವಿಭಿನ್ನವಾಗಿದೆ. ಅಮ್ಮ, ಈಗ ಫೈನಲ್ ಆಗಿ ಎಲ್ಲ ಓಕೆ ನೋಡಿ, ಮಗಳು ಮದ್ವೆ ಆಯ್ತು, ಮೊಮ್ಮಕ್ಕಳು ಬಂದಾಯ್ತು, ಎಲ್ಲರಿಗೂ ಚಿನ್ನ ಗಿನ್ನೆಲ್ಲ ಆಯ್ತು, ಮನೆಗೆ ಫೌಂಡೇಶನ್ ಆಗೋಯ್ತು. ಮಗನಿಗೆ ಹುಡುಗಿನ ಯಾಕೆ ಹುಡುಕಿಲ್ಲ, ಮದ್ವೆ ಯಾಕೆ ಮಾಡ್ತಿಲ್ಲ? ಮಾಡ್ಬೇಕು. ಆಯ್ತಿನ ತಾಳಿ ಅಂತಾನೆ. ಅಲ್ಲ, ಯಾಕೆ ಅವನು ಒಪ್ಕೋತಾ ಇಲ್ವಾ? ಇಲ್ಲ ಏನ್ ಕತೆ? ಇಲ್ಲ, ನಮ್ಮನ್ನೆಲ್ಲ ನೋಡ್ಕೊತಾವನಲ್ಲ, ಅದರಿಂದ ತಾಳಿ ಒಂದ್ ಸ್ವಲ್ಪ ದಿವಸ, ಇನ್ನೊಂದು ವರ್ಷ ತಾಳಿ, ಇನ್ನೊಂದು 6 ತಿಂಗಳು ತಾಳಿ ಅಂತಾನೆ. ಈ ವರ್ಷ ಮಾಡ್ಬಿಡ್ಬೇಕು ಅಂತ ಮಾಡಿದ್ವಿ. ಹೇಗಿರ್ಬೇಕು ನಿಮ್ ಸೊಸೆ? ರಚಿತಾ ಮೇಡಮ್ ಅಂತ ಆತರ ಒಬ್ರು ಹೆಣ್ಮಗಳು ಸಿಕ್ಬಿಟ್ರು ನಮಗೆ ಬಾರಿ ತುಂಬಾ ಖುಷಿ ಆಯ್ತದ. ಎದುರುಗಡೆ ಅನನ್ಯ ನಿಂತ ಹೇಳಲ್ಲ, ಅನನ್ಯ ತರ ಸೊಸೆ ಆದ್ರೂ ಓಕೆನಾ? ಅವ್ರ ತರ ಆದ್ರೆ ಇನ್ನೂ ಓಕೆ. ಥ್ಯಾಂಕ್ ಯು. ಇಲ್ಲಿ ಲಾಸ್ಟ್ ಅಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಕೇಳೋಣ. ರಾಮೇಗೌಡ್ರೆ, ಏನ್ ಸರ್ ನಿಮ್ ಸೊಸೆ ಆಗಿರೋರು ಹೆಂಗಿರ್ಬೇಕು? ಏನೋ ಸುಮಾರಾಗಿದ್ರು ಆಯ್ತದೆ ಗುರು. ಯಾಕೆ ಸುಮಾರಾಗಿ ಯಾಕಿರ್ಬೇಕು? ಚೆನ್ನಾಗಿರ್ಬೇಕು. ಸುಮಾರಾಗೆ ಇರ್ಲಿ. ಬೇಡ ಅಂತೀರಾ? ಬೇಡ. ಯಾಕೆ ಮಗನಿಗೆ ಚೆನ್ನಾಗಿರೋ ಹುಡುಗಿ ಬೇಡವಾ ನಿಮ್ಗೆ? ಕೊಡೋರ್ ಬೇಕೆ. ಈಗ ಯಾರೋ ಒಬ್ರು ದೊಡ್ಡ ಮನ್ಸು ಮಾಡಿ ಕೊಟ್ರಪ್ಪ. ಎಲ್ಲಿ ಕೊಡ್ತಾರೆ? ಅಂಕಲ್ ನಂಬಿಕೆನೇ ಇಲ್ಲ. ರಾಮೇಗೌಡ್ರೆ, ಪಕ್ಕದಲ್ಲಿ ಅನನ್ಯ ನಿಂತಿರಲ್ಲ, ಆತರ ಸೊಸೆ ಬಂದ್ರು ಓಕೆನಾ? ಬ್ಯಾಡಿ. ಅಲ್ಲ, ಬರ್ತಾರಂತ ಅವರು. ಇಷ್ಟ ಆಗೋನಂತೆ ನಿಮ್ ಮಗ. ಓ ಯಾವ ಹಂಗಂತ ಅವ್ರಿಗೆ ನಂಬಿಕೆನೇ ಇಲ್ಲ ಮಗನ ಮೇಲೆ. ಅನನ್ಯ, ನಿನಗೆ ಒಂದು ಟಾಸ್ಕ್, ಕನ್ವಿನ್ಸ್ ಮಾಡ ಅಂಕಲ್.
ನಾನು ಇವತ್ತೇ ಹೇಳಿದ್ರೆ ಹಾಸನದ ಹತ್ರ ಇರೋ ಹೊಳಿ ನರಸೀಪುರದಕ್ಕೆ ಬಂದು ಮಾಚೇಗೌಡನಹಳ್ಳಿ ಬಸ್ ಹತ್ತು ಇವತ್ತೇ ಬರ್ತೀನಿ ಮನೆಗೆ, ಕರ್ಕೊಂಡು ಹೋಗ್ತೀರಾ? ಎಲ್ಲ ಗುರುವೆ ಆಗಲ್ಲ ಗುರು. ನೀವು ಬರ್ತೀರವ್ವ. ನಾನೆಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ಗೊತ್ತಾ? ಅಲ್ಲ ಏಡ್ ಚೆನ್ನಾಗ್ ಮಾಡಿದ್ರು ನಮ್ಮ ಮನೆಗೆ ಬರ. ನಾನು ಬರ್ತೀನಿ ಪ್ಲೀಸ್. ಮುದ್ದೆ 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 ಮಾಡಕ್ ಬರುತ್ತೆ ನನಗೆ. ಏನ್ ಮುದ್ದೆ ಮಾಡ್ತೀಯವ್ವ ನೀವು? ಅಯ್ಯೋ ಅಂಕಲ್ ಆಯ್ತದವ ನಮ್ಮ ಕೈಲಿ. ರಾಮೇಗೌಡ್ರೆ ಹೆಂಗೋ ದೊಡ್ಡ ಮನ್ಸ್ ಮಾಡಿ ಒಪ್ಕೊಳ್ಳಿ. ಖಂಡಿತವಾಗ ಆಗೋದಿಲ್ಲ ಸ್ವಾಮಿ. ಆಗಲ್ಲ ಅಂದ್ರೆ ಗಂಟೆ ಬಿದ್ದಂಗೆ ಮಾತಾಡ್ಬಿಟ್ರು. ಆಗಲ್ಲ ಅಂದ್ರೆ ಆಗಲ್ಲ ಅಂತ. ಆಯ್ತು ರಾಮೇಗೌಡ್ರೆ, ನಾನು ನಿಮ್ಮನ್ನ ಫೋರ್ಸ್ ಮಾಡಲ್ಲ, ಓಕೆನಾ? ಒಟ್ಟಲ್ಲಿ ಒಂದು ಓಕೆ ಸ್ವಾಮಿ. ಬಚ್ಚು, ಏನ್ ಹೇಳ್ತೀರಿ ಈ ಒಂದು ಅದ್ಭುತವಾದ ಫ್ಯಾಮಿಲಿ ಬಗ್ಗೆ? ಅವ್ರ ಕುಟುಂಬ ತುಂಬಾ ಚೆನ್ನಾಗಿದೆ. ಅವ್ರ ಕುಟುಂಬದಲ್ಲಿ ನಂಗೆ ತುಂಬಾನೇ ಇಷ್ಟ ಆಗಿರೋದು ಅವರ ತಂದೆ. ರಾಮೇಗೌಡ್ರೆ, ರಚ್ಚವ್ರಿಗೆ ನೀವು ಇಷ್ಟ ಆದ್ರಂತೆ. ತುಂಬಾ- ರಾಮೇಗೌಡ್ರಿಗೆ ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಜೀವನ ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವರಾಗಿರ್ಬೋದು, ಅವ್ರ ತಾಯಿ ಆಗಿರ್ಬೋದು. ಹಾನೆಸ್ಟ್ ಆಗಿ ಮಾತಾಡೋದಂದ್ರೆ ಎಲ್ಲರ ಮನೇಲಿ ಅಪ್ಪಂದಿರೆ. ಸೊ ಅವರ ತಂದೆ ಪ್ರತಿ ಮಾತಲ್ಲೂ ಎಷ್ಟು ಸತ್ಯ ಇದೆ. ಏನೇ ಹೇಳಿದ್ರು ಅವರು ಹೇಳ್ಬೋದಾಗಿತ್ತು, ಆಯ್ತು ಸರಿ ಆಯ್ತು ನೋಡೋಣ ಅಂತ. ಒಪ್ಕೊಳಕ್ಕೆ ರೆಡಿ ಇಲ್ಲ, ನಂಬಿಕೆನೇ ಇಲ್ಲ, ನಂಬಿಕೆನೇ ಇಲ್ಲ. ನಂಬಿಕೆ ಅಂದ್ರೆ ಅವನ ಮೇಲೆ ಇರುವಂತ ನಂಬಿಕೆ ಇಲ್ಲ, ರಿಯಾಲಿಟಿ. ಅಂಡ್ ಅವ್ರ ಕನ್ಸನ್ನ ಇವ್ರ ನನ್ಸ್ ಮಾಡಕ್ ಹೋಗ್ತಿದಾರೆ, ಇವ್ರ ಕನ್ಸನ್ನ ಅವ್ರ ನನ್ಸ್ ಮಾಡಕ್ ಹೋಗ್ತಿದ್ದಾರೆ. ಬಟ್ ಇಬ್ರು ಕನ್ಸು ಏನ್ ಅನ್ಕೊಂಡಿದ್ರು ಅದು ನೆರವೇರ್ಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಚ್ಚು. ರಾಮೇಗೌಡ್ರೆ, ನಿಮ್ಗೆ ಏನ್ ಇಷ್ಟ ತಿನ್ನೋದಿಕ್ಕೆ? ನನಗೇನು ಇಷ್ಟ ಇಲ್ಲವ. ಮುದ್ದೆ ಸಾಂಬಾರು ಇಷ್ಟ. ಯಾವ ಹೀರೋಯಿನ್ ತುಂಬಾ ಇಷ್ಟ ನಿಮ್ಗೆ? ಯಾವುದು ಇಲ್ಲ. ಅಲ್ಲ ಹೀರೋಯಿನ್ ಸಿನಿಮಾ ಹೀರೋಯಿನ್. ಸಿನಿಮಾದ ಅವರು ನಿಮ್ ಹೆಂಗ್ಸ್ರು ಇಷ್ಟ ಇಲ್ವಾ ನಿಮ್ಗೆ? ನಮ್ಮ ಹೆಂಗಸರು ಇಷ್ಟ. ನಿಮ್ ಹೀರೋಯಿನ್ಗೆ ಒಂದ್ಸಲ ಐ ಲವ್ ಯು ಅಂತ ಹೇಳಿ. ಅಯ್ಯೋ 40 ವರ್ಷ ಆಗೈತೆ ಮದುವೆಗೆ, ಏನ್ ಅಲವಿ ಹೇಳೋಣ? ನಮಗೋಸ್ಕರ ಹೇಳಿ. ಐ ಲವ್ ಯು. ಐ ಲವ್ ಯು. ರವಿ ಸರ್, ಯಾವಾಗಲೂ ಒಟ್ಟಾಗಿ ಒಗ್ಗಟ್ಟಾಗಿ ಕಷ್ಟ ಸುಖ ದುಃಖ ಹಂಚ್ಕೊಂಡ್ರೆ ಫ್ಯಾಮಿಲಿ ಅದು. ಸೊ ಫಸ್ಟ್ ಅದನ್ನು ಮುದ್ದಾಗಿ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು. ಮನಸ್ಸಲ್ಲಿ ಏನು ಇಟ್ಕೋಬಾರ್ದು ಅನ್ನೋದನ್ನ ಫಸ್ಟ್ ಕಲೀರಿ. ನಿಮ್ಮ ಅಕ್ಕ ಇವತ್ತು ಫುಲ್ ಮನಸ್ಸು ಬಿಚ್ಚಿ ಮಾತಾಡ್ರಲ್ವಾ, ನಿಮ್ಮ ಅಮ್ಮನ ಪ್ರೀತಿಯಿಂದ ಮಾತಾಡ್ರು. ನಿಮ್ಮಪ್ಪ ಪ್ರಾಕ್ಟಿಕಲ್ಲು. ನಿಮ್ಮಪ್ಪ ಏನು ಮಾತಾಡ್ದೆ ಹೋದ್ರು, ಏನಕ್ಕೆ ಮಾತಾಡೋದಿಲ್ಲ ಅಂದರೆ ಬೂಟಾಟಿಕೆ ಇಷ್ಟ ಇಲ್ಲ ಅವ್ರಿಗೆ. ಅವ್ರು ಪ್ರಾಕ್ಟಿಕಲ್ ಆಗಿ ಏನೋ ಅದೇ ಕರೆಕ್ಟ್ ಅಷ್ಟೇ ಮಾತಾಡ್ತಾರೆ. ಬ್ಯುಸಿ ಆದ ತಕ್ಷಣ ನೀವು ಎಲ್ಲ ಹೇಳೋ ಮಾತು ಒಂದೇ, ನಮ್ಮ ಫ್ಯಾಮಿಲಿಗೆ ಹೋಗೋಕ್ಕಾಗಲಿಲ್ಲ, ನಮ್ಮ ಊರಿಗೆ ಹೋಗೋಕ್ಕಾಗಲಿಲ್ಲ, ಅಲ್ಲಿ ಸಮಯ ಕೊಡೋಕ್ಕಾಗಲಿಲ್ಲ ಅಂದ್ರೆ ಇಲ್ಲ, ಸಮಯ ನೀವು ಕೊಡೋಕ್ಕಾಗ್ತಿಲ್ಲ ಅನ್ನೋದು ನಾನು ಯಾವತ್ತೂ ಒಪ್ಪೋದಿಲ್ಲ. ತಂದೆ ತಾಯಿಗೆ ಅವ್ರಿಗೆ ಇವಾಗ ಸಮಯ ಕೊಡೋದು ಇನ್ಯಾವಾಗ ಕೊಡ್ತೀರಾ? ಚಿಕ್ಕ ವಯಸ್ಸಲ್ಲಿ ನೀವು ಸಮಯ, ಅವ್ರು ಫುಲ್ ಸಮಯ ನಿಮಗೆ ಕೊಟ್ಟಿರ್ತಾರೆ. ಈಗ ನೀವು ಅವ್ರಿಗೆ ಆ ಸಮಯ ಕೊಡಬೇಕು. ಅದಕ್ಕಿಂತ ದೊಡ್ಡ ವಸ್ತು ಯಾವುದೂ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈ ಒಂದು ಸುಂದರವಾದ ಕುಟುಂಬನ ಭೇಟಿ ಮಾಡಿಸಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಭುವನೇಶ್. ಥ್ಯಾಂಕ್ ಯು. ರಾಮೇಗೌಡ್ರೆ, ವಿ ಆಲ್ ಲವ್ ಯು. ಐ ಲವ್ ಯು. ಥ್ಯಾಂಕ್ ಯು. ಬನ್ನಿ ಚಪ್ಪಾಳೆ. ಥ್ಯಾಂಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.